ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 29. ಸಹಿ ಮಾಡುತ್ತಲೇ ಹಠಾತ್ತನೆ CCTVಯನ್ನು ಗಮನಿಸಿದ ಅಥರ್ವನಿಗೆ ಆಘಾತವಾಯಿತು. ಒಂದೇ ಬಾರಿಗೆ ಎಲ್ಲ CCTVಗಳು ಆಫ್ ಆಗಿದ್ದವು. ಪರದೆಯೆಲ್ಲ ಕತ್ತಲು ಮಾತ್ರ ಕಾಣುತ್ತಿತ್ತು. ಮುಂದಿನ 1 ನಿಮಿಷದಲ್ಲಿ ಕಾರ್ ಪಾರ್ಕಿಂಗ್ನಲ್ಲಿದ್ದ ಫೈರ್ ಅಲಾರಾಂಗಳೆಲ್ಲವೂ ಜೋರಾಗಿ ಮೊಳಗತೊಡಗಿದವು. ಅಥರ್ವನ ಕಾರು ಒತ್ತಿ ಉರಿಯುತ್ತಿತ್ತು. ಅಲಾರಾಂ ಶಬ್ದ ಕೇಳಿದ ತಕ್ಷಣವೇ ಎದ್ದು ಅವನು ಅವಸರದಿಂದ ಓಡಲು ಏನಾಗುತ್ತಿದೆ ಎಂದು ಅರ್ಥವಾಗದೆ ಅವನ ಹಿಂದೆಯೇ ನಕ್ಷತ್ರ ಕೂಡ ಓಡಿದಳು. ಇಬ್ಬರು ಲಿಫ್ಟ್ ಒಳಗೆ ನುಗ್ಗಲು ಅಥರ್ವನಿಗೆ ಏನು ಮಾಡಬೇಕೆಂದು ತೋಚದ ಸ್ಥಿತಿ. ನಕ್ಷತ್ರಗೆ ಇದಕ್ಕೂ ಮೀರಿ ಆತಂಕವಾಯಿತು. ಫೈರ್ ಅಲಾರಾಂ ಶಬ್ದ ಕೇಳಿ ಕೆಲವು ನಿಮಿಷಗಳಲ್ಲಿ ಆಫೀಸ್ ಸ್ಟಾಫ್ ಎಲ್ಲರೂ ಕೆಳಗೆ ಜಮಾಯಿಸಿದರು. ಅವನ ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿಯುತ್ತಿರಲು ಬೆಂಕಿಯ ಆ ಕಡೆಯಿಂದ ಚಪ್ಪಾಳೆ ತಟ್ಟುತ್ತಾ ಮುಂದೆ ಬಂದು ನಿಂತಳು ಮಾಯಾ. ಅವಳು ಯಾರೆಂದು ಅವನಿಗೆ ಗೊತ್ತಿರಲಿಲ್ಲ. ಅವಳನ್ನು ಸುಡುವ ದೃಷ್ಟಿಯಿಂದ ನೋಡಿದ ಅಥರ್ವ. ಅವಳಾದರೋ ಸ್ಟೈಲಾಗಿ ಚಪ್ಪಾಳೆ ತಟ್ಟಿಕೊಂಡು ಬಂದವಳು ಅವನ ಮುಂದೆ ಜೋರಾಗಿ ನಗುತ್ತಾ, ಏನು ಮಿಸ್ಟರ್ ಅಥರ್ವ, ನಿಮ್ಮ ಕಾರು ಹೊತ್ತಿ ಉರಿಯುತ್ತಿದೆ, ನೋಡಲು ನಿಮಗೆ ತಂಪಾಗಿದೆಯಾ ಎಂದವಳು ಅವನ ಹತ್ತಿರ ಬಂದು, ನಿನ್ನ ರೋಲ್ಸ್ ರಾಯ್ಸ್ ಕಲ್ಲಿನನ್ ಬ್ಲ್ಯಾಕ್ 13 ಕೋಟಿ ಸ್ವಾಹಾ ಎಂದು ನಾಮ ಹಾಕುವಂತೆ ಕೈ ತೋರಿಸಿ ವಿಡಂಬನೆಯಾಗಿ ಅವಳು ನಗಲು ಎದುರಿಗೆ ನಿಂತು ಮಾತನಾಡುತ್ತಿರುವವಳು ಹೆಣ್ಣು ಎಂಬ ಕಾರಣಕ್ಕಾಗಿ ಅವಳ ಮೇಲೆ ಕೈ ಮಾಡಬಾರದು ಎಂದು ಹಲ್ಲು ಕಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡವನು, ಸೆಕ್ಯೂರಿಟಿ ಎಂದು ಜೋರಾಗಿ ಕಿರುಚಿದ. ಅಲ್ಲಿ ನಡುಕದಿಂದ ನಿಂತಿದ್ದ ಇಬ್ಬರು ಸೆಕ್ಯೂರಿಟಿಗಳು ಅವನ ಮುಂದೆ ಬಂದು ನಿಂತರು. ಇಬ್ಬರ ಕೆನ್ನೆಯ ಮೇಲೂ ಚಟಾರನೆ ಬದಲಾಯಿಸಿ ಹೊಡೆದವನು ಮರುಕ್ಷಣ ತನ್ನ ಕೋಟ್ ಪಾಕೆಟ್ನಲ್ಲಿದ್ದ ಲೈಸೆನ್ಸ್ ಇರುವ ಗನ್ನನ್ನು ಅವರ ಮುಂದೆ ಹಿಡಿದ. ನಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ನಾವು ಶಬ್ದ ಕೇಳಿಯೇ ಓಡಿ ಬಂದೆವು ಎಂದು ಕಾಲಿಗೆ ಬೀಳಲು ಏನೂ ಗೊತ್ತಿಲ್ಲ. ನಿಮ್ಮ ನಿರ್ಲಕ್ಷ್ಯದಿಂದಲೇ ಬೀದಿಯಲ್ಲಿ ಹೋಗುವ ಕಂಡ ಹುಚ್ಚು ನಾಯಿಗಳೆಲ್ಲ ಒಳಗೆ ಬರುತ್ತಿವೆ. ಅಸಡ್ಡೆಯಿಂದ ಉತ್ತರ ಕೊಡುತ್ತಿದ್ದೀರಾ? ಅದಕ್ಕಾಗಿಯೇ ಇಷ್ಟು ದೊಡ್ಡ ಗೇಟ್ ಸೆಕ್ಯೂರಿಟಿ ಎಲ್ಲ ಇರುವುದಾ? ಅದನ್ನು ಕೂಡ ಗಮನಿಸದೆ ಏನು ಕೀಳುವ ಕೆಲಸ ಮಾಡ್ತಿದ್ರಾ ಎಂದು ತನ್ನ ತಲೆ ಕೂದಲಿನ ಮೇಲೆ ಕೈ ಇಟ್ಟು ಆಕ್ರೋಶದಿಂದ ಮಾತನಾಡಲು, ಯಾರನ್ನು ನೋಡಿ ಹುಚ್ಚು ನಾಯಿ ಅಂದೆ? ನೀನೇ ಕಣೋ ಹುಚ್ಚಾ ಎಂದು ಹಲ್ಲು ಕಚ್ಚಿ ಅವನ ಮುಂದೆ ಬುಸುಗುಟ್ಟಿದಳು ಮಾಯಾ. ಅಲ್ಲಿದ್ದವರೆಲ್ಲರೂ ಅವಳನ್ನೇ ಬೆರಗಾಗಿ ನೋಡಿದರು. ಏ ಮುಚ್ಚು ಬಾಯಿ, ಈ ಅಥರ್ವನ ಮುಂದೆ ಶಬ್ದ ಬಂದರೆ ಕಾರು ಉರಿಯುವ ಹಾಗೆ ನಿನ್ನನ್ನು ಸುಟ್ಟುಬಿಡುತ್ತೇನೆ ಎಂದು ರುದ್ರತಾಂಡವ ಆಡುತ್ತಿದ್ದ ಅಥರ್ವ. ಅವಳಾದರೋ ಸುಡುವ ದೃಷ್ಟಿಯಿಂದ ಅವನನ್ನು ನೋಡುತ್ತಾ, ಹೋಗುವ ಬರುವ ಹುಚ್ಚರೆಲ್ಲ ಒಳಗೆ ಬಂದು ನನ್ನ ಕಾರಿಗೆ ಬೆಂಕಿ ಹಚ್ಚಿ ಹೋಗುವವರೆಗೂ ನಾನು ಸುಮ್ಮನಿರುತ್ತೇನಾ ಈಡಿಯಟ್ ಎಂದವನು ರಾಮಚಂದ್ರನ್ ಎಂದು ಜೋರಾಗಿ ಕಿರುಚಲು ಮರುಕ್ಷಣ ಅವರು ಹತ್ತಿರದಲ್ಲಿದ್ದರು. ಅವರ ದೇಹವು ನಡುಗಿತು. ಅಲ್ಲಿದ್ದವರೆಲ್ಲರೂ ಒಂದು ನಡುಕದಲ್ಲಿದ್ದರು. ನಕ್ಷತ್ರಗೆ ಮಾತೇ ಹೊರಡಲಿಲ್ಲ. ಯಾರೂ ಕೂಡ ಅವನ ಎದುರು ನಿಂತು ಮಾತನಾಡಲು ಹಿಂದೇಟು ಹಾಕುವಾಗ ಈಗೊಬ್ಬಳು ಹೆಣ್ಣು ಅವನ ಮುಂದೆ ಗರ್ಜಿಸಿ ನಿಂತಿರುವುದನ್ನು ನೋಡಿ ಏನಾಗಲಿದೆಯೋ ಎಂಬ ಭಯ ಎಲ್ಲರ ಮನಸ್ಸಿನಲ್ಲೂ ಇತ್ತು. ಅದೇ ಭಯ ರಾಮಚಂದ್ರನ್ಗೂ ಇತ್ತು. 13.5 ಕೋಟಿ ರೂಪಾಯಿ ಬೆಲೆಬಾಳುವ ನನ್ನ ಕಾರಿಗೆ ಬೆಂಕಿ ಹಚ್ಚಿ ನನ್ನ ಮುಂದೆಯೇ ಸೊಕ್ಕಿನಿಂದ ಮಾತನಾಡುತ್ತಿದ್ದಾಳೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡು ಎಂದು ಜೋರಾಗಿ ಕಿರುಚಿದ. ಅವರು ಫೋನ್ ತೆಗೆಯುವಷ್ಟರಲ್ಲಿ, ಪೊಲೀಸರಿಗಲ್ವಾ, ನೀನು ಯಾಕೆ ಫೋನ್ ಮಾಡ್ತೀಯ, ನಾನೇ ಫೋನ್ ಮಾಡ್ತೀನಿ. ನಿನ್ನೆ ಬೆಳಿಗ್ಗೆ ನನ್ನ ಅಣ್ಣನ ಮಾಲನ್ನು ಬಾಂಬಿಟ್ಟು ಕೆಡವಿದೆಯಲ್ಲ, ಅದಕ್ಕೂ ಸೇರಿಸಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಎಂದು ಆಗಲೂ ಸ್ವಲ್ಪವೂ ಭಯವಿಲ್ಲದೆ ಅವನ ಮುಂದೆ ತನ್ನ ಧ್ವನಿಯನ್ನು ಏರಿಸಿದಳು ಮಾಯಾ. ಅಣ್ಣನ? ಯಾವನು ಎಂದು ಹಲ್ಲು ಕಚ್ಚಿ ಅವನು ಕೇಳಲು, ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ ಆದಿಶೇಷನ್ ಅವರ ಮಗಳು ಮಾಯಾ ನಾನು. ನನ್ನ ಅಣ್ಣನ ಮಾಲ್ ಕೆಡವಿ ಇಷ್ಟು ವರ್ಷ ಅವರು ಸಂಪಾದಿಸಿ ಇಟ್ಟುಕೊಂಡಿದ್ದ ಹೆಸರನ್ನು ಅಳಿಸಿ ಒಂದೇ ದಿನದಲ್ಲಿ ಅವರನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಅಲ್ವಾ, ಅದಕ್ಕಾಗಿಯೇ ನಾನು ಬಂದಿದ್ದೀನಿ. ನಿನಗೆಲ್ಲ ನನ್ನ ಅಣ್ಣನಾಗಲಿ ನನ್ನ
ಅಪ್ಪನಾಗಲಿ ಬರಬೇಕಾದ ಅವಶ್ಯಕತೆಯೇ ಇಲ್ಲ. ನಿನ್ನಂಥ ಒಂದು ನೀಚ ಜನ್ಮಕ್ಕೆ ಈ ಮಾಯಾ ಸಾಕು. 5 ಕೋಟಿ ರೂಪಾಯಿ ಲಾಸ್ಗೆ ಈಗ ನಿನ್ನ 13.5 ಕೋಟಿ ಬೆಲೆ ಬಾಳುವ ಕಾರು ಭಸ್ಮವಾಗಿದೆ. ಇದುವೇ ಮಾಯಾ. ನೀನು ಕೊಟ್ಟಿದ್ದಕ್ಕಿಂತ 2 ಪಟ್ಟು, 1 ಹೆಜ್ಜೆಯೇ ಮೇಲೆಯೇ ಹಿಂತಿರುಗಿಸಿಕೊಟ್ಟಿದ್ದೀನಿ. ಇನ್ನು ನನ್ನ ಅಣ್ಣನನ್ನು ಟಚ್ ಮಾಡೋದಕ್ಕೆ ಮೊದಲು ನಿನಗೆ ಇದು ನೆನಪಿರಬೇಕು ಎಂದು ಆಕ್ರೋಶದಿಂದ ಅವಳು ಮಾತನಾಡಲು ನಕ್ಷತ್ರಾಗೆ ಅದಕ್ಕೂ ಮೀರಿ ಅಳು ಬಂತು. ಅಯ್ಯೋ, ನಾನು ಮಾಡಿದ ತಪ್ಪಿನಿಂದಲೇ ಇಂದು ಇಷ್ಟು ದೊಡ್ಡ ಸಮಸ್ಯೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಅಥರ್ವನನ್ನು ನೋಡಿದಳು. ಏನು, ಈ ಹುಡುಗಿ ಬೇರೆ ಹೀಗೆ ಮಾತನಾಡ್ತಾ ಇದ್ದಾಳೆ? ಇವರಿಗೆ ಕೋಪ ಬಂದರೆ ಏನು ಮಾಡುತ್ತಾರೋ ದೇವರೇ, ಯಾವುದೇ ಅನಾಹುತವಿಲ್ಲದೆ ನೀನೇ ಕಾಪಾಡಬೇಕು ದೇವರೇ ಎಂದು ಬೇಡಿಕೊಳ್ಳುತ್ತಿರಲು ಅಥರ್ವನಿಗೆ ಅದಕ್ಕೂ ಮೀರಿ ಕೋಪ. ಇದೇ ಜಾಗದಲ್ಲಿ ನಿನ್ನ ಅಣ್ಣನೋ ಇಲ್ಲ ನಿನ್ನ ಅಪ್ಪನೋ ಇದ್ದಿದ್ದರೆ ಈ ಅಥರ್ವನ ಮುಂದೆ ಎದೆ ಸಿಡಿಸಿ ಮಾತನಾಡಲು ಆಗುತ್ತಿರಲಿಲ್ಲ. ಒಬ್ಬಳು ಹೆಣ್ಣು ನೀನು ಈ ಅಥರ್ವನಿಗೆ ಕೈ ತೋರಿಸಿ ಮಾತನಾಡ್ತಾ ಇದ್ದೀಯಾ? ಒಬ್ಬಳು ಹೆಣ್ಣಿನ ಹತ್ತಿರ ಪೌರುಷ ತೋರಿಸುವುದಕ್ಕೆ ಈ ಅಥರ್ವನೇನು ಹೆಂಗಸಲ್ಲ. ನನ್ನ ತಾಳ್ಮೆಯನ್ನು ಪರೀಕ್ಷಿಸದೆ ಮರ್ಯಾದೆಯಿಂದ ಹೊರಗೆ ಹೋಗು ಎಂದು ಜೋರಾಗಿ ಅವನು ಕಿರುಚಲು ಅವಳಾದರೂ ಅವನ ಕೋಪವನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳಲಿಲ್ಲ. ಆಮೇಲೆ, ಮಿಸ್ಟರ್ ಅಥರ್ವ, ಯಾವುದಕ್ಕಾಗಿ ನಾನು ಬೆಂಕಿ ಹಚ್ಚಿದೆ ಅನ್ನೋ ವಿಷಯವನ್ನು ಕೇಳಿಬಿಟ್ಟೆ. ಆದರೆ ಯಾವುದಕ್ಕಾಗಿ ನೀವು ಬಿಲ್ಡಿಂಗ್ ಕೆಡವಿದಿರಿ ಅನ್ನೋದನ್ನು ಹೇಳಿಬಿಟ್ಟು ಹೋದರೆ ನಿಮ್ಮ ವರ್ಕರ್ಸ್ಗೆ ಅರ್ಥವಾಗುತ್ತದೆ. ಏನೂ ಅರ್ಥವಾಗದೆ ಕಡಿಯಲು ಹೋಗುವ ಕುರಿಯಂತೆಯೇ ಕಣ್ಣು ಬಿಟ್ಟುಕೊಂಡು ನಿಂತಿದ್ದಾರೆ. ಕುತಂತ್ರಿ ನರಿಯ ಪಡೆಗಳೆಲ್ಲ ನಡುಗಿಕೊಂಡು ನಿಂತಿವೆ ಎಂದು ಬಾಯಿಗೆ ಬಂದದ್ದನ್ನೆಲ್ಲ ಮಾತನಾಡುತ್ತಿದ್ದಳು ಮಾಯಾ. ಅವನು ಹಲ್ಲು ಕಚ್ಚಿ ಎಷ್ಟೇ ತಾಳ್ಮೆಯಿಂದ ಇದ್ದರೂ ಅವಳು ಬಿಡುವಂತೆ ಕಾಣಲಿಲ್ಲ. ಈಗ ಎಲ್ಲರನ್ನೂ ನೋಡಿದವಳು, ಅಲೋ ಕುತಂತ್ರಿ ನರಿಯ ಸ್ಟಾಫ್ಸ್, ನಿಮ್ಮ ಓನರ್ನ ಲಕ್ಷಣ ನಿಮ್ಮಾರಿಗೂ ಗೊತ್ತಿಲ್ಲ ಅಲ್ವಾ? ಒಳ್ಳೆಯವನ ಮುಖವಾಡದಲ್ಲಿರುವ ನೀಚ ಜನ್ಮ ಇವನು. ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ನನ್ನ ಅಣ್ಣನದು. ಇಷ್ಟು ವರ್ಷ ಅವನ ಹತ್ತಿರ ಇವನು ಬಂದಿಲ್ಲ, ಇವನ ಹತ್ತಿರ ಅವನೂ ಬಂದಿಲ್ಲ. ಪೈಪೋಟಿ ನಡೆಸಿ ಟೆಂಡರ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಲವು ಕಟ್ಟಡಗಳನ್ನು ಕಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈ ಅಥರ್ವ ಜೆಂಟಲ್ಮ್ಯಾನ್ ಅಂತ ನೀವೆಲ್ಲರೂ ಅಂದುಕೊಂಡಿದ್ದೀರಾ. ಆದರೆ ಇವನೊಳಗಿರುವ ಕೀಳು ಮಟ್ಟದ ಸೈಕೋ ನನ್ನೊಬ್ಬಳಿಗೆ ಮಾತ್ರ ಗೊತ್ತು ಎಂದು ಅವನ ಕಡೆಗೆ ಕೈ ತೋರಿಸಿ ಹೇಳಲು ಅಥರ್ವನಿಗೆ ಕೋಪ ಅದಕ್ಕೂ ಮೀರಿ ಬರುತ್ತಿತ್ತು. ಅವನು ಕೈ ಬೆರಳುಗಳನ್ನು ಮಡಚಿ ಹಲ್ಲುಗಳನ್ನು ಕಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಲು ಅವನ ಕುತ್ತಿಗೆಯ ನರ ಉಬ್ಬಿಕೊಂಡಿತು. ನಕ್ಷತ್ರಗೂ ಅವನ ಕೋಪವನ್ನರಿತು ಅವನ ಹತ್ತಿರ ನಿಂತು ಸರ್ ಪ್ಲೀಸ್, ಅವರು ಏನೋ ಮಾತನಾಡಿಕೊಂಡು ಹೋಗಲಿ, ನೀವು ಟೆನ್ಷನ್ ಆಗಬೇಡಿ, ನೀವು ಒಳಗೆ ಬನ್ನಿ ಹೋಗೋಣ ಅಂತ ತನ್ನಿಂದ ಸಾಧ್ಯವಾದಷ್ಟು ಶಾಂತವಾಗಿ ಅವನಿಗೆ ಹೇಳಿಕೊಳ್ಳುತ್ತಿರಲು ಅವನಿಗೆ ಅದಾವುದು ಕಿವಿಗೆ ಬೀಳಲಿಲ್ಲ. ದೆವ್ವ ಹಿಡಿದಂತೆ ಆಡುತ್ತಿರುವ ಅವಳನ್ನೇ ಗಮನಿಸುತ್ತಿದ್ದ. ಅವಳಾದರೂ ಮತ್ತೆ ಮಾತನಾಡುತ್ತಲೇ ಹೋದಳು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, 2 ವರ್ಷದ ಹಿಂದೆ ಈ ಸೈಕೋಗೆ ಮದುವೆ ಏರ್ಪಾಟಾಗಿ ಮಂಟಪದವರೆಗೂ ಹೋಗಿ ತಾಳಿ ಕಟ್ಟುವ ಕೊನೆಯ ನಿಮಿಷದಲ್ಲಿ ತಾಳಿಯನ್ನು ಕಿತ್ತು ಬಿಸಾಡಿ ಇವನನ್ನು ಮದುವೆಯಾಗಲಿದ್ದ ಹುಡುಗಿ ಬೇಡವೆಂದು ಎಸೆದು ಹೋದಳು. ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿ ಅವಳು. ಇಷ್ಟು ದೊಡ್ಡ ಕೋಟ್ಯಾಧಿಪತಿಯನ್ನು ಯಾಕೆ ಎಸೆದು ಹೋದಳು ಅಂತ ನಿಮಗ್ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇವನೊಬ್ಬ ಕೀಳು ಮಟ್ಟದ ಸೈಕೋ ಅಂತ ಗೊತ್ತಾದ್ದರಿಂದಲೇ ಅವರು ಶ್ರೀಮಂತಿಕೆಯ ಜೀವನಕ್ಕಿಂತ ನೆಮ್ಮದಿಯ ಜೀವನ ಸಾಕು ಎಂದು ಬೇಡವೆಂದು ಹೇಳಿ ಹೋಗಿದ್ದಾರೆ. ಆದರೆ ಈ ಪರದೇಶಿ ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಸೇಡು ತೀರಿಸಿಕೊಳ್ಳುವುದಕ್ಕೆ ನಿನ್ನೆ ನನ್ನ ಅಣ್ಣನ ಬಿಲ್ಡಿಂಗಿಗೆ ಬಾಂಬ್ ಇಟ್ಟು ಕೆಡವಿದ. ಅದರಿಂದ ನನ್ನ ಅಣ್ಣನ ಹೆಸರು ಟೋಟಲ್ ಡ್ಯಾಮೇಜ್ ಆಗೋಯ್ತು. ಅವನ ಮೇಲಿದ್ದ ನಂಬಿಕೆ ಕ್ಲೈಂಟ್ಸ್ ಎಲ್ಲರಿಗೂ ಸಂಪೂರ್ಣವಾಗಿ ಹೊರಟು ಹೋಯಿತು. ಅತಿ ಮುಖ್ಯವಾದ 3 ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದರು. ತನ್ನ ಸ್ವಂತ ಕಟ್ಟಡವನ್ನೇ ಕಳಪೆಯಾಗಿ ಕಟ್ಟಿದವನು ಬೇರೆಯವರ ಬಿಲ್ಡಿಂಗ್ ಹೇಗೆ ಕಟ್ಟುತ್ತಾನೆ ಅಂತ. ಆದರೆ ಅಣ್ಣನಿಗೆ ಇವನು ಇಷ್ಟು ದೊಡ್ಡ ಕಳಂಕ ತರಲು ಒಂದೇ ಒಂದು ಕಾರಣ ಇದೆ. ತಾನು ಮದುವೆಯಾಗಲಿದ್ದ ಹುಡುಗಿ ಇವನು ಬೇಡವೆಂದು ಎಸೆದು ಹೋದ
ಅದೇ ಹುಡುಗಿ ಯಾಮಿನಿಗೂ ನನ್ನ ಅಣ್ಣನಿಗೂ ಮದುವೆಯಾಗಿ 5 ದಿನವಷ್ಟೇ ಆಗಿದೆ. ನಿನ್ನೆ ಇಷ್ಟು ದೊಡ್ಡ ಸಮಸ್ಯೆ ಉಂಟು ಮಾಡಿ ನಮ್ಮ ಮನೆಯಲ್ಲಿ ಅವರು ಬಂದ ಸಮಯವೇ ಸರಿ ಇಲ್ಲ ಎಂದು ಅವರನ್ನು ಕುತ್ತಿಗೆ ಹಿಡಿದು ಹೊರದಬ್ಬುವಷ್ಟು ಮಾಡಿಬಿಟ್ಟ ಈ ಪೋಲಿ ನಾ ಎಂದು ಮಾತನಾಡಿ ಮುಗಿಸುವ ಮರುಕ್ಷಣ ಪಳಾರ್ ಎಂದು ಅವಳ ಕೆನ್ನೆಗೆ ಬಾರಿಸಿದ ಅಥರ್ವ. ಕೋಪದಲ್ಲಿ ಕುತ್ತಿಗೆಯ ನರ ಉಬ್ಬಿ ಕಣ್ಣುಗಳು ಕೆಂಪಾಗಿ ರುದ್ರಮೂರ್ತಿಯಾಗಿ ಅವಳ ಮುಂದೆ ನಿಂತಿದ್ದ ಅಥರ್ವ. ಎಲ್ಲರೂ ಭಯದಿಂದ ಬಾಯಿಯ ಮೇಲೆ ಕೈ ಇಟ್ಟುಕೊಳ್ಳಲು ಮಾಯಾಗೋ ಪ್ರಪಂಚವೇ ಕತ್ತಲಾದಂತಿತ್ತು. ಸ್ವಲ್ಪ ಚೇತರಿಸಿಕೊಂಡು ಅವನ ಕಡೆ ತಲೆ ಎತ್ತಿ ನೋಡಿದಳು. ಯಾರ ಮೇಲೆ ಕೈ ಮಾಡಿದೆ ಪೋಲಿ ರಾಸ್ಕಲ್ ಎಂದು ಕೈ ಹೊಂಗಲು. ಹಾಗೆಯೇ ಅವಳ ಕೈಯನ್ನು ಹಿಡಿದು ಬೆನ್ನಿನ ಹಿಂಭಾಗಕ್ಕೆ ಮಡಚಿ ಇನ್ನೊಂದು ಕೈಯನ್ನು ಗಟ್ಟಿಯಾಗಿ ಹಿಡಿದ ಅಥರ್ವ. ಹೆಣ್ಣಲ್ವಾ, ಹೋದರೆ ಹೋಗಲಿ ಅಂತ ಬಿಟ್ಟು ತಾಳ್ಮೆಯಿಂದ ಇದ್ದರೆ ಬಾಯಿಗೆ ಬಂದದ್ದನ್ನೆಲ್ಲ ಮಾತನಾಡ್ತಾ ಇದೀಯಾ? ನಾನು ಸೈಕೋನಾ ನಿನಗೆ ಗೊತ್ತಾ? ಇಲ್ಲ ನಾನು ಪೋಲಿ ಅಂತ ನಿನಗೆ ಗೊತ್ತಾ? ಇದನ್ನೆಲ್ಲ ಯಾಮಿನಿ ಹೇಳಿದಳಾ? ನನ್ನ ಅನುಮತಿ ಇಲ್ಲದೆ ಅತಿಕ್ರಮವಾಗಿ ಆಫೀಸ್ ಒಳಗೆ ಬಂದು ನನ್ನ ಕಾರಿಗೆ ಬೆಂಕಿ ಹಚ್ಚಿದ್ದೇ ತಪ್ಪು. ಇದಕ್ಕೆ ನಿನ್ನನ್ನು ಎತ್ತಿ ಒಳಗೆ ಹಾಕಿ ಮೊಣಕಾಲಿಗೆ ಮೊಣಕಾಲು ತಟ್ಟುವಂತೆ ಮಾಡಬಲ್ಲೆ. ಸುಪ್ರೀಂ ಕೋರ್ಟ್ ಲಾಯರ್ ನಿನ್ನ ಅಪ್ಪನಿಂದಲೂ ನಿನ್ನನ್ನು ಜಾಮೀನಿನಲ್ಲಿ ಹೊರತರಲು ಸಾಧ್ಯವಿಲ್ಲ. ಅದೂ ಇಲ್ವಾ, ಇದೇ ಜಾಗದಲ್ಲಿ ಆ ಉರಿಯುತ್ತಿರುವ ನನ್ನ ಕಾರಿನಲ್ಲೇ ಎಸೆದು ನಿನ್ನನ್ನು ಸುಡಬಲ್ಲೆ. ಇಲ್ಲಿ ಹ್ಯಾಕ್ ಮಾಡಿದ CCTV ಈಗಲೂ ವರ್ಕ್ ಆಗುತ್ತಿಲ್ಲ. ನಿನ್ನನ್ನು ಸುಟ್ಟರೂ ನನ್ನ ಆಫೀಸ್ ಬಿಟ್ಟು ನ್ಯೂಸ್ ಹೊರಗೆ ಹೋಗುವುದಿಲ್ಲ. ನೀನು ಬಂದದ್ದಕ್ಕೆ ಕುರುಹೇ ಇಲ್ಲದಂತೆ ಮಾಡಬಲ್ಲೆ. ಕಷ್ಟಪಟ್ಟು ತುಂಬ ತಾಳ್ಮೆಯಿಂದ ಇದ್ದೆ. ನೀನು ನನ್ನ ತಾಳ್ಮೆಯನ್ನು ಮಿತಿಮೀರಿ ಪರೀಕ್ಷಿಸುತ್ತಿದ್ದೀಯ. ಆ ಯಾಮಿನಿ ಹತ್ತಿರ ಹೋಗಿ ಕೇಳು, ಮದುವೆ ಯಾವ ಕಾರಣಕ್ಕಾಗಿ ನಿಂತು ಹೋಯಿತು ಅಂತ. ನಿನ್ನ ಅಣ್ಣನಿಗೂ ನನಗೂ ನಡೆಯುತ್ತಿರುವುದು ವೈಯಕ್ತಿಕ ಸಮಸ್ಯೆ. ಅದರಲ್ಲಿ ನೀನು ಯಾಕೆ ಬಂದು ಮೂಗು ತೂರಿಸ್ತಾ ಇದೀಯಾ? ಏನು ದೊಡ್ಡ ಚಂಡಿ ರಾಣಿ ಅಂತ ಅಂದ್ಕೊಂಡಿದ್ದೀಯಾ? ನಿನ್ನ ಸೊಕ್ಕನ್ನು ನಿನ್ನ ಮನೆಯ ಗಂಡಸರ ಹತ್ತಿರ ಇಟ್ಕೋ ಎಂದು ಹಲ್ಲು ಕಚ್ಚಿ ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ತಿರುಚಲು ಮೂಳೆ ಮುರಿದ ನೋವಿಗೆ ಜೀವ ಹೋದಂತಾಯಿತು. ಬಿಡೋ ಎಂದು ಅವಳು ಹೇಳುವಾಗಲೇ ಅವಳ ನೋವು ಅವಳ ಮುಖದಲ್ಲಿ ಕಾಣುತ್ತಿತ್ತು. ನಕ್ಷತ್ರಾಗೆ ಇದಕ್ಕೂ ಮೇಲೆ ತಾಳ್ಮೆ ಇರಲಿಲ್ಲ. ಸರ್ ಪ್ಲೀಸ್ ಬಿಟ್ಟು ಬಿಡಿ, ಎಲ್ಲರೂ ನೋಡುತ್ತಿದ್ದಾರೆ. ಏನೇ ಇದ್ದರೂ ಅವರು ಒಬ್ಬರು ಹೆಣ್ಣು ಸರ್, ಇಷ್ಟು ಜನರ ಮುಂದೆ ಕೀಳಾಗಿ ಮಾತನಾಡಬೇಡಿ ಎಂದು ಅವನ ಕೈಯನ್ನು ಹಿಡಿದು ಕಣ್ಣೀರು ಹಾಕುತ್ತಾ ಆತಂಕದಿಂದ ಹೇಳಲು, ಬುಸುಗುಟ್ಟುವ ಹುಲಿಯಂತೆ ಅವಳ ಕಡೆ ತಿರುಗಲು ಅವನ ದೃಷ್ಟಿಯೋ ಬೆಂಕಿಯಂತೆ ದಹಿಸುತ್ತಿತ್ತು. ಅವನ ಕೈಯನ್ನು ಬಿಟ್ಟು 2 ಹೆಜ್ಜೆ ಹಿಂದೆ ಸರಿದು ನಿಂತಳು ನಕ್ಷತ್ರ. ಅದಕ್ಕೂ ಮೀರಿ ಅವಳಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಈಗ ನಕ್ಷತ್ರಳನ್ನು ನೋಡಿದವನು, ಹೆಣ್ಣ? ಯಾರು ನಕ್ಷತ್ರ? ಹೆಣ್ಣು ಇವಳ? ಹೆಣ್ಣು ಅನ್ನೋ ಪದಕ್ಕೆ ಇವಳು ಅರ್ಹಳಲ್ಲ. ಹೆಣ್ಣು ಅಂದರೆ ತಾಳ್ಮೆ ಇರಬೇಕು, ಅಡಕವಾಗಿರಬೇಕು. ಮನೆಯಲ್ಲಿ ದೀಪ ಹಚ್ಚಿ ಆ ಕುಟುಂಬವನ್ನು ಕಾಪಾಡುವವಳೆ ಹೆಣ್ಣು. ಅದನ್ನು ಬಿಟ್ಟು ಬಜಾರಿಯಂತೆ ಬಂದು ಕಾರಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಅಷ್ಟು ಜನರ ಮಧ್ಯದಲ್ಲಿ ನನ್ನನ್ನು ತುಂಬ ಕೀಳಾಗಿ ಮಾತನಾಡುತ್ತಿದ್ದಾಳೆ. ಇವಳ ಬಾಯಿಂದ ಬಂದ ಮಾತುಗಳನ್ನೆಲ್ಲ ನೀನು ಗಮನಿಸಲಿಲ್ಲವಾ? ಇವಳು ಮಾತನಾಡಿದ್ದನ್ನೆಲ್ಲ ಕೇಳಿಕೊಂಡು ಇವಳು ಹೆಣ್ಣು ಅಂತ ಸುಮ್ಮನಿದ್ದರೆ ನಾನೇ ಪೆದ್ದ ಎಂದು ಒತ್ತಿ ಹೇಳಿದ ಮಾತಿನಲ್ಲಿ ನಕ್ಷತ್ರಾಗೆ ಹಾಗೆಯೇ ಮೈ ಜುಮ್ಮೆಂದಿತ್ತು. ಆದರೂ ಮನಸ್ಸು ಕೇಳಲಿಲ್ಲ. ಆ ಜಾಗದಲ್ಲಿ ಅಥರ್ವನನ್ನು ಎದುರಿಸಿ ಮಾತನಾಡುವ ಧೈರ್ಯ ಯಾರಿಗೂ ಇಲ್ಲ ಎಂಬುದು ನಕ್ಷತ್ರಾಗೂ ತಿಳಿದಿದ್ದರೂ ಈ ಸಮಸ್ಯೆ ದೊಡ್ಡದಾಗುತ್ತಲೇ ಹೋಗಲು ಅವಳಿಗೆ ಮನಸ್ಸು ಕೇಳಲಿಲ್ಲ. ಸರ್, ನನಗೆ ಅರ್ಥವಾಗುತ್ತಿದೆ. ಅರ್ಥವಾಗದೇ ಇಲ್ಲ. ಆದರೂ ಬೇಡ ಪ್ಲೀಸ್. ಅವರು ಏನೋ ತಿಳಿಯದೆ ಮಾತನಾಡುತ್ತಿದ್ದಾರೆ. ಬೇಡ ಸರ್, ಅವರ ಮಟ್ಟಕ್ಕೆ ನೀವು ಕೀಳಾಗಿ ಹೋಗಬೇಡಿ ಪ್ಲೀಸ್ ಎಂದು ಅವಳು ಬೇಡಿಕೊಳ್ಳಲು, ಈಗ ವೇಗವಾಗಿ ಮಾಯಾಳನ್ನು ದೂಡಿಬಿಟ್ಟು ತನ್ನ ಕೈಯನ್ನು ತೆಗೆದುಕೊಂಡ. ವೇಗವಾಗಿ ಕೆಳಗೆ ಬಿದ್ದಳು ಮಾಯಾ. ಅವಳಿಗೋ ಅವಮಾನವಾಗಿರಲು ಅವಳ ಕಣ್ಣಿನಲ್ಲಿ ಒಂದು ಹನಿ ಕೂಡ ಕಣ್ಣೀರು ಇರಲಿಲ್ಲ. ಬೆಂಕಿಯಂತೆ ಸದಾ ಅವನನ್ನು ದುರುಗುಟ್ಟಿ ನೋಡುತ್ತಿದ್ದವಳಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಅವನು ತಿರುಚಿದ ಕೈ ನಿಷ್ಕ್ರಿಯವಾದಂತಿತ್ತು. ನಕ್ಷತ್ರಾಗೆ ಮನಸ್ಸು ಕೇಳಲಿಲ್ಲ. ಅವಸರದಿಂದ ಹೋಗಿ ಅವಳ ಕೈ ಹಿಡಿದು ಎತ್ತಲು ಪ್ರಯತ್ನಿಸಿದಳು. ವೇಗವಾಗಿ ಇನ್ನೊಂದು ಕೈಯಿಂದ ಅವಳ ಕೈಯನ್ನು ತಳ್ಳಿಬಿಟ್ಟು ಕಷ್ಟಪಟ್ಟು ಎದ್ದವಳು, ಮಾಯಾ ಇಂಡಸ್ಟ್ರೀಸ್ CEO ನಾನು. ಇವನ ಹತ್ತಿರ ಕೈಚಾಚಿ ಸಂಬಳ ಪಡೆಯುವ ಕೆಲಸದ ನಾಯಿ ನೀನು. ನಿನಗೆಷ್ಟು ಧೈರ್ಯವಿದ್ದರೆ ನನ್ನ ಕೈ ಹಿಡಿಯುತ್ತೀಯಾ ಎಂದು ಚಂಡಮಾರುತದ ವೇಗದಲ್ಲಿ ನಕ್ಷತ್ರಾಳ ಕೆನ್ನೆಯ ಕಡೆಗೆ ಕೈ ಬೀಸಲು ಇನ್ನೊಂದು ಕೈಯಿಂದ
ತಡೆದು ಹಿಡಿದ ಅಥರ್ವ ಈ ಬಾರಿ ಅವಳ ಮಣಿಕಟ್ಟೆ ಮುರಿದು ಹೋಯಿತು ಎನ್ನುವಷ್ಟು ನೋವಿನಲ್ಲಿ ಒದ್ದಾಡುತ್ತಾ ತಿರುಗಿ ಅಥರ್ವನನ್ನು ನೋಡಿದಳು ಮಾಯಾ. ನೀನು ಅಷ್ಟೊಂದು ದೊಡ್ಡವಳಾಗಿದ್ದರೆ ಅದನ್ನು ನಿನ್ನ ಮನೆಯಲ್ಲಿಟ್ಟುಕೋ, ಅದನ್ನು ಬಿಟ್ಟು ಯಾರ ಮೇಲೆ ಕೈ ಮಾಡಲು ನೋಡ್ತಾ ಇದ್ದೀಯಾ ಎಂದು ಅವಳನ್ನು ದೂಡಿ ತನ್ನ ಕೈಯನ್ನು ಬಿಡಿಸಿಕೊಂಡವನು ಆಘಾತದಿಂದ ನಿಂತಿದ್ದ ನಕ್ಷತ್ರಾಳ ಸೊಂಟಕ್ಕೆ ಕೈ ಹಾಕಿ ಎಳೆದು ತನ್ನ ಎದೆಗವಿಚಿಕೊಂಡನು. ವರ್ಮನ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಥರ್ವನ ಹೆಂಡತಿ ಮಿಸಸ್ ನಕ್ಷತ್ರ ಅಥರ್ವ ವರ್ಮನ್. ನನ್ನ ಹೆಂಡತಿಯ ಮೇಲೆ ಕೈ ಮಾಡಲು ನೋಡ್ತಾ ಇದ್ದೀಯಾ? ಎತ್ತಿದ ಕೈ ದೇಹದಲ್ಲಿ ಇರುವುದಿಲ್ಲ, ಹೆಣ್ಣಲ್ವಾ ಅಂತ ಹೋದರೆ ಹೋಗಲಿ ಅಂತ ಜೀವ ಭಿಕ್ಷೆ ನೀಡುತ್ತಿದ್ದೇನೆ. ಮರ್ಯಾದೆಯಿಂದ ಹೊರಗೆ ಹೋಗು, ಇಲ್ಲದಿದ್ದರೆ ನಿನ್ನ ಜೀವಕ್ಕೆ ನಾನು ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಎಂದು ಗರ್ಜನೆಯಿಂದ ಹೇಳಿದವನ ದೃಷ್ಟಿ ಮಾಯಾ ಮೇಲಿದ್ದರೂ ಅವನ ಕೈ ನಕ್ಷತ್ರಾಳ ಸೊಂಟವನ್ನು ಗಟ್ಟಿಯಾಗಿ ಬಿಗಿದಪ್ಪಿತ್ತು. ಅದರಿಂದ ನಕ್ಷತ್ರಗೆ ಭಯವಾಯಿತೇ ಹೊರತು ಅವನ ಮೇಲೆ ಬೇರೆ ಯಾವ ಭಾವನೆಯೂ ಮೂಡಲಿಲ್ಲ. ಅವಳಿಗೆ ಒಳಗೊಳಗೆ ನಡುಕ ಶುರುವಾಯಿತು. ಕಣ್ಣುಗಳಿಂದ ಬೊರಬೊರನೆ ಕಣ್ಣೀರು ಬರಲಾರಂಭಿಸಿತು. ಯಾವುದೋ ಹೆಬ್ಬಾವು ತನ್ನ ದೇಹವನ್ನು ಸುತ್ತಿಕೊಂಡಿರುವಂತೆ ಭಾಸವಾಗಿ ಅವಳು ಬೆಂಕಿಯಂತೆ ಉರಿಯತೊಡಗಿದಳು. ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದಳು. ಸಾಧ್ಯವಾಗಲಿಲ್ಲ. ಕೂಡದಂತೆ ಹಿಡಿದಿದ್ದವನು ಸ್ವಲ್ಪವೂ ತನ್ನ ಹಿಡಿತವನ್ನು ಸಡಿಲಿಸದೆ ಹಾಗೆಯೇ ಅವಳನ್ನು ಎತ್ತಿಕೊಂಡು ತನ್ನ ಕೈಗಳಲ್ಲಿ ಹೊತ್ತುಕೊಂಡು ಆಫೀಸಿನೊಳಗೆ ನುಗ್ಗಿದ ಅಥರ್ವ. ಮಾಯಾಗೆ ಅತಿ ದೊಡ್ಡ ಅವಮಾನವಾಗಿತ್ತು. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ, ನನ್ನ ಮೇಲೆಯೇ ಕೈ ಮಾಡಿದೆ ಅಲ್ವಾ ಎಂದು ಗುಣುಗಿದವಳು ಎಲ್ಲರನ್ನೂ ದುರುಗುಟ್ಟಿ ನೋಡಲು ಅವಳನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಎಲ್ಲರೂ ಚದುರಿ ತಮ್ಮ ತಮ್ಮ ಕೆಲಸಗಳನ್ನು ನೋಡಲು ಹೊರಟು ಹೋದರು. ಸೆಕ್ಯೂರಿಟಿಗಳು ಬಂದು, ಮೇಡಮ್ ನೀವಾಗಿಯೇ ಹೋಗುತ್ತೀರಾ ಇಲ್ಲ ಕುತ್ತಿಗೆ ಹಿಡಿದು ಹೊರಗೆ ದೂಡಬೇಕಾ ಎಂದು ಕೇಳಲು ಕೋಪದಿಂದ ದುರುಗುಟ್ಟಿ ನೋಡಿದವಳು ಮರುಕ್ಷಣ ವಿಳಂಬ ಮಾಡದೆ ತನ್ನ ಕಾರನ್ನೇರಿ ಹೊರಟಳು. ಕಾರಿನ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಳು. ಅವನು ಹೊಡೆದ ರಭಸಕ್ಕೆ 2 ಕೆನ್ನೆಗಳು ಕಂದಿ ಹೋಗಿದ್ದವು. ಕಾರನ್ನು ಚಲಾಯಿಸಿಕೊಂಡು ಹೋದವಳ ಮನಸ್ಸೆಲ್ಲ ದ್ವೇಷ ತುಂಬಿತ್ತು. ಕೈಗಳಲ್ಲಿ ಹೊತ್ತುಕೊಂಡೇ ಲಿಫ್ಟ್ನಲ್ಲಿ ನಿಂತಿದ್ದ ಅಥರ್ವ ಲಿಫ್ಟ್ ಮೇಲೆ ಹೋಗುತ್ತಿದ್ದು ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿ ತನ್ನ ಕೈಗಳನ್ನು ಹಾರದಂತೆ ಹೆಣೆದು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡಿದ್ದಳು ನಕ್ಷತ್ರ. ಇದುವರೆಗೂ ಅವಳ ದೇಹದ ನಡುಕ ಕಡಿಮೆಯಾಗಿರಲಿಲ್ಲ. ಮಾಯಾ ಅವಳನ್ನು ಹೊಡೆಯಲು ಕೈ ಎತ್ತಿದ್ದಕ್ಕಿಂತ ಅಥರ್ವನ ಅಪ್ಪುಗೆ ಮತ್ತು ಅವನು ಹೇಳಿದ ಮಾತು ಅವಳಿಗೆ ಹೆಚ್ಚು ಭಯವನ್ನು ಉಂಟು ಮಾಡಿತ್ತು. ಲಿಫ್ಟ್ ಓಪನ್ ಆಯಿತು. ತನ್ನ ಕ್ಯಾಬಿನ್ ಒಳಗೆ ಹೋದ ಮೇಲೆಯೇ ಅವಳನ್ನು ಕೆಳಗಿಳಿಸಿದ. ದೇಹ ನಡುಗುತ್ತಿರಲು ಅವನನ್ನು ನೋಡಿದಳು ನಕ್ಷತ್ರ. ಏನಾಯ್ತು, ಯಾಕೆ ಹೀಗೆ ನಡುಗ್ತಾ ಇದೀಯಾ? AC ಆಫ್ ಮಾಡಲಾ ಎಂದು ಅವನು ಕೇಳಲು, ನಿಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದೀರಾ? ಅವರು ನನ್ನನ್ನು ಬೈದರೆ ಬೈಯಲಿ ಬಿಡಿ, ಅದಕ್ಕಾಗಿ ಅಷ್ಟು ಜನರ ಮಧ್ಯೆ ತಬ್ಬಿಕೊಂಡು ನನ್ನನ್ನು ಯಾಕೆ ನಿಮ್ಮ ಹೆಂಡತಿ ಅಂತ ಹೇಳ್ತಿದ್ದೀರಾ? ಇದೆಲ್ಲ ಸರಿಯಿಲ್ಲ ಸರ್ ಎಂದು ಕೋಪದೊಂದಿಗೆ ಅಳುವು ಸೇರಿ ಬಂತು. ಇಲ್ಲಿ ನೋಡು, ನೀನು ನನ್ನ PA ಮಾತ್ರವಲ್ಲ, ಕಾಂಟ್ರಾಕ್ಟ್ ಗರ್ಲ್ಫ್ರೆಂಡ್ ಕೂಡ. ನಾನು ನಿನ್ನ MD ಮಾತ್ರವಲ್ಲ, ನಿನ್ನ ಲವರ್. ಬೇಕೆನಿಸಿದರೆ ಯಾವ ಜಾಗದಲ್ಲಿ ಬೇಕಾದರೂ ಆ ಪವರನ್ನು ನಾನು ಯೂಸ್ ಮಾಡುತ್ತೇನೆ. ಇದಕ್ಕೆಲ್ಲ ಹತ್ತು ರಂಪ ಮಾಡಬೇಡ, ಹೋಗಿ ಕೆಲಸ ನೋಡು ಎಂದು ಸಾಧಾರಣವಾಗಿ ಹೇಳಿಬಿಟ್ಟು ಅವನು ಸೀಟಿನಲ್ಲಿ ಕುಳಿತುಕೊಳ್ಳಲು ಅವಳಿಗೆ ಒಳಗೊಳಗೆ ಆತಂಕವಾಯಿತು. ಯಾಕೋ ಗೊತ್ತಿಲ್ಲ, ಇವರಿಗೆ PA ಆದ ಮೇಲೆ ಎಲ್ಲವೂ ತಪ್ಪು ತಪ್ಪಾಗಿ ನಡೆಯುತ್ತಿದೆ. ಒಂದು ಕಡೆ ಕಷ್ಟವಾದರೂ PA ಆದ ಮೇಲೇನೆ ತುಂಬ ದೊಡ್ಡ ಸಮಸ್ಯೆಯಿಂದ ನನ್ನನ್ನು ಕಾಪಾಡಿದ್ದಾರೆ. ಆ ಒಂದು ಋಣಕ್ಕಾಗಿ ಸ್ವಲ್ಪ ದಿನ ಇವರಿಗೆ ಹೆಲ್ಪ್ ಮಾಡೋಣ ಎಂದು ತನ್ನನ್ನು ತಾನು ಧೈರ್ಯ ತಂದುಕೊಂಡು ಅವಳು ಕ್ಯಾಬಿನ್ಗೆ ಹೋದಳು. ಕಾರಿನಲ್ಲಿ ಹೋಗುವಾಗಲೇ ಮಾಯಾ ಯೋಚಿಸಿದಳು, ಇಂದು ಅಥರ್ವನ ಆಫೀಸ್ನಲ್ಲಿ ಅವಳು ಅವನಿಗೆ ಬೈದುದು ತಪ್ಪಲ್ಲ ಎಂದೆನಿಸಿತು. ಆದರೂ ಅಲ್ಲಿ ಕೆಲಸ ಮಾಡುವವರನ್ನು ತಪ್ಪಾಗಿ ಮಾತನಾಡಿದ್ದನ್ನು ನೆನೆದು ಅವಳ ಮನಸ್ಸು ಪಶ್ಚಾತ್ತಾಪ ಪಡುತ್ತಿತ್ತು. ಈಡಿಯಟ್ ಥರ ಮಾಡಿದೆ ಮಾಯಾ. ಅವನ ಮೇಲೆ ಕೋಪವಿದ್ದರೆ ವೈಯಕ್ತಿಕವಾಗಿ ಅವನ ಮೇಲೆ ಮಾತ್ರ ತೋರಿಸಬೇಕಿತ್ತು. ಅಲ್ಲಿ ಕೆಲಸ ಮಾಡುವವರನ್ನು ತಪ್ಪಾಗಿ ಮಾತನಾಡಿದ್ದು ತಪ್ಪು. ಆದರೆ ಅವನಿಗೆ ಯಾವಾಗ ಮದುವೆಯಾಯಿತು? ಏನೂ ಅರ್ಥವಾಗುತ್ತಿಲ್ಲವಲ್ಲ ಎಂದು ಯೋಚಿಸಿದವಳು ಅಂದು ಬೆಳಿಗ್ಗೆ ನಡೆದ ಘಟನೆಯ ನೆನಪಿಗೆ ಜಾರಿದಳು. ಯಾಮಿನಿಯೊಂದಿಗೆ ಆಸ್ಪತ್ರೆಗೆ ಪ್ರವೇಶಿಸಿದಳು ಮಾಯಾ. ಅಲ್ಲಿ ಒಬ್ಬರು ಲೇಡಿ ಡಾಕ್ಟರನ್ನು ಭೇಟಿಯಾದರು. ಓಕೆ ಮಾಯಾ, ನಾನು ಚೆಕ್ ಮಾಡಿಕೊಂಡು ಬರ್ತೀನಿ ಎಂದು ಯಾಮಿನಿಯನ್ನು ಪ್ರತ್ಯೇಕ ಕೊಠಡಿಗೆ ಕರೆದುಕೊಂಡು ಹೋದರು. ಅವಳಿಗೆ ಹೊಟ್ಟೆ ನೋವು ವಿಪರೀತವಾಗಿತ್ತು. ನಡೆಯಲು ಕೂಡ ತ್ರಾಣವಿಲ್ಲದೆ ಇರುವುದನ್ನು ಗಮನಿಸಿದ ಡಾಕ್ಟರ್, ಈಗಷ್ಟೇ ಮದುವೆಯಾಯ್ತಾ ಎಂದು ಕೇಳಿದರು. ಹೌದು ಮೇಡಮ್ ಎಂದು ನೋವಿನ
ಸಿಟ್ಟಿನಿಂದಲೇ ಹೇಳಿದಳು ಯಾಮಿನಿ. ಹೊಟ್ಟೆಯ ಮೇಲೆಲ್ಲ ಕೈಯಿಟ್ಟು ಒತ್ತಿ ಚೆಕ್ ಮಾಡಿದವರು, ಸರಿಯಮ್ಮ, ನೀವು ಮೊಣಕಾಲು ಮಡಚಿ ಮಲಗಿ, ನಾನು ಚೆಕ್ ಮಾಡ್ಕೋತೀನಿ ಎಂದು ಅವನು ಹೇಳಲು ಅವಳು ಹಿಂಜರಿಕೆಯಿಂದ, ಬೇಡ ಮ್ಯಾಮ್, ನನಗೆ ಹೊಟ್ಟೆ ನೋವು ಅಷ್ಟೇ, ಇಂಜೆಕ್ಷನ್ ಕೊಡಿ, ಸರಿಯಾಗೋಗುತ್ತೆ ಎಂದು ಹೇಳಲು, ಇಲ್ಲಮ್ಮ, ನಿನಗೆ ಹೊಟ್ಟೆ ಒಳಗೆ ಏನೂ ಸಮಸ್ಯೆ ಇಲ್ಲ, ಪ್ಲೀಸ್ ಸ್ವಲ್ಪ ಕೋಆಪ್ರೇಟ್ ಮಾಡು ಎಂದು ಹೇಳಿಬಿಟ್ಟು ಅವಳ ಹೊಟ್ಟೆಯನ್ನು ಪರೀಕ್ಷಿಸಿ ಅವಳಿಗೆ ಇತರ ಪರೀಕ್ಷೆಗಳನ್ನು ಮುಗಿಸಿದರು. ಏನಮ್ಮ, ನಿನ್ನ ಗಂಡ ನಿನ್ನ ಹತ್ತಿರ ನಾರ್ಮಲ್ ಆಗಿದ್ದಾರಾ ಎಂದು ಕೇಳಿದರು. ನಾರ್ಮಲ್ ಆಗಿಯೇ ಇದ್ದಾರೆ ಮ್ಯಾಮ್ ಎಂದು ಸ್ವಲ್ಪ ಹಿಂಜರಿಕೆಯಿಂದಲೇ ಹೇಳಿದಳು. ಇಲ್ಲವಲ್ಲ, ನಾರ್ಮಲ್ ಆಗಿರುವ ಒಬ್ಬರಿಂದ ಈ ಮಟ್ಟಿಗೆ ಒಬ್ಬ ಹೆಣ್ಣಿಗೆ ಗಾಯ ಮಾಡಲು ಸಾಧ್ಯವಿಲ್ಲ. ನಿನ್ನೊಂದಿಗೆ ಮೃಗೀಯವಾಗಿ ನಡೆದುಕೊಂಡಿರುವುದಕ್ಕೆ ಸಾಕ್ಷಿಯಾಗಿ ನಿನ್ನ ಗುಪ್ತಾಂಗ ತುಂಬ ಹಾನಿಗೊಳಗಾಗಿದೆ. ಒಂದು ಸ್ಕ್ಯಾನ್ ಮಾತ್ರ ಮಾಡಿ ನೋಡೋಣ ಎಂದವರು ಅವಳಿಗೆ ಸ್ಕ್ಯಾನ್ ಮಾಡಿ ನೋಡಿಬಿಟ್ಟು ಮತ್ತಷ್ಟು ಅವಳ ದೇಹದಲ್ಲಿ ಕೆಲವು ಪರೀಕ್ಷೆಗಳನ್ನು ಮಾಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು, ಒಂದು 10 ಮಿನಿಟ್ಸ್ ಸ್ವಲ್ಪ ರೆಸ್ಟ್ ತಗೋಮ್ಮ, ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಒಂಥರ ಇರುತ್ತೆ ಎಂದು ಹೇಳಿ ಅವರು ತಮ್ಮ ಕ್ಯಾಬಿನ್ಗೆ ಬಂದರು. ಮಾಯಾ ಕಾಯುತ್ತಿದ್ದಳು. ಅತ್ತಿಗೆಗೆ ಹೇಗಿದೆ ಆಂಟಿ ಎಂದು ಅವಳು ಕೇಳಲು, ಮಾಯಾ, ನಿನ್ನ ಅಣ್ಣ ನಾರ್ಮಲ್ ಆಗಿದ್ದಾನಾ, ಇಲ್ಲ ಅವನ ಕ್ಯಾರೆಕ್ಟರ್ನಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಿದೆಯಾ ಎಂದು ಡಾಕ್ಟರ್ ಕೇಳುತ್ತಲೇ ಕುಳಿತುಕೊಂಡರು. ಇಲ್ಲ ಮ್ಯಾಮ್, ಅವನು ನಾರ್ಮಲ್ ಆಗಿಯೇ ಇದ್ದಾನೆ ಎಂದಳು. ಅವರು ಕೇಳಲು, ಅಮ್ಮ ಮಾಯಾ, ನಾರ್ಮಲ್ ಆಗಿ ಮದುವೆಯಾಗಿ ಎಲ್ಲರೂ ದಾಂಪತ್ಯ ಜೀವನದಲ್ಲಿ ತೊಡಗುವುದು ಸಹಜವಾದ ವಿಷಯವೇ. ಅದರಲ್ಲಿ ಮೊದಲ 2 ದಿನ ಇರುವ ನೋವು ಆಮೇಲೆ ಇಲ್ಲದೆ ಹೋಗುತ್ತದೆ, ಅದು ನಾರ್ಮಲ್. ಆದರೆ ನಿನ್ನ ಅತ್ತಿಗೆಗೆ ಹಾಗಿಲ್ಲ. ಅವಳ ಗುಪ್ತಾಂಗ ತುಂಬ ಛಿದ್ರವಾದಂತಿದೆ. ಕ್ರೂರವಾಗಿ ನಿನ್ನ ಅಣ್ಣ ಅವಳ ಬಳಿ ನಡೆದುಕೊಂಡಿರುವಂತೆ ತೋರುತ್ತಿದೆ. ಅದರಲ್ಲಿ ಸ್ವಲ್ಪವೂ ಪ್ರೀತಿಯಾಗಲಿ ಅಥವಾ ಕಾಮವಾಗಲಿ ಇದ್ದಂತೆ ಕಾಣುತ್ತಿಲ್ಲ. ಏನೋ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಆ ಹುಡುಗಿಯನ್ನು ಈ ರೀತಿಯಲ್ಲಿ ಚಿತ್ರಹಿಂಸೆ ಮಾಡುತ್ತಿರುವಂತೆ ಕಾಣುತ್ತಿದೆ. ಸ್ಕ್ಯಾನ್ ಮಾಡಿ ನೋಡಿದ್ದರಲ್ಲಿ ಅವಳ ಗುಪ್ತಾಂಗದ ಒಳಗೂ ಗಾಯ ಹೆಚ್ಚಾಗಿದೆ. ಅದರಿಂದ ಹೆಚ್ಚಾಗಿ ಇನ್ಫೆಕ್ಷನ್ ಆಗಿದೆ. ಅದಕ್ಕಾಗಿಯೇ ನೋವು ತುಂಬ ಹೆಚ್ಚಾಗಿದೆ. ಕನಿಷ್ಠ ಒಂದು 15 ದಿನವಾದರೂ ಇಬ್ಬರು ಬೇರೆ ಬೇರೆಯಾಗಿಯೇ ಇರಬೇಕು. ಮತ್ತೆ ಅದೇ ರೀತಿ ನಡೆದರೆ ನಿನ್ನ ಅತ್ತಿಗೆಯ ಗರ್ಭಕೋಶ ಬೇಗನೆ ಹಾನಿಗೊಳಗಾಗಲು ಶುರುವಾಗುತ್ತದೆ. ಯಾಕೆಂದರೆ ಗಾಯ ವಾಸಿಯಾಗದೆ ಹೆಚ್ಚಾದರೆ ಇನ್ಫೆಕ್ಷನ್ ಹೆಚ್ಚಾಗಿ ಹರಡಲು ಶುರುವಾಗುತ್ತದೆ. ಆಮೇಲೆ ಮಕ್ಕಳಾಗುವ ಭಾಗ್ಯವೇ ಇಲ್ಲದೆ ಹೋಗುತ್ತದೆ. ಇದು ಎಲ್ಲರಿಗೂ ನಡೆಯುವುದಿಲ್ಲ, ಲಕ್ಷದಲ್ಲಿ ಕೆಲವರಿಗೆ. ಅವಳ ಹತ್ತಿರ ಹೇಗೆ ಹೇಳುವುದು ಎಂದು ಗೊತ್ತಾಗಲಿಲ್ಲ. ತುಂಬ ಹೆದರಿ ಹೋಗಿದ್ದಾಳೆ. ಅದಕ್ಕೆ ನಿನ್ನ ಹತ್ತಿರ ಹೇಳುತ್ತಿದ್ದೇನೆ. ನನ್ನ ಅನುಭವದಲ್ಲಿ ಎಷ್ಟೋ ಜನರನ್ನು ನೋಡಿದ್ದೇನೆ. ಅದಕ್ಕಾಗಿ ಇಷ್ಟು ದೂರದಿಂದ ಹೇಳುತ್ತಿದ್ದೇನೆ. ಇದನ್ನು ನಿರ್ಲಕ್ಷ್ಯ ಮಾಡದೆ ಏನಾಗುತ್ತಿದೆ ಎಂದು ನೋಡು ಮಾಯಾ ಎಂದು ಡಾಕ್ಟರ್ ಹೇಳಲು, ಓಕೆ ಆಂಟಿ, ನಾನು ಅಣ್ಣನ ಹತ್ತಿರ ಮಾತನಾಡಿ ಏನಂತ ತಿಳಿದುಕೊಳ್ಳುತ್ತೇನೆ ಎಂದವಳು ಅತ್ತಿಗೆಯನ್ನು ಕರೆದುಕೊಂಡು ಹೋಗಬಹುದಾ ಎಂದಳು. ಓಕೆ, ಮಾತ್ರೆ ಕೊಡ್ತೀನಿ, ಮರೆಯದೆ ಊಟ ಮಾಡು. ಆಮೇಲೆ ಒಂದು ಪೌಡರ್ ಕೊಡ್ತೀನಿ, ಅದನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಬೆಳಿಗ್ಗೆ ಮತ್ತು ರಾತ್ರಿ ಕುಡಿಯಬೇಕು. ಖಂಡಿತ 15 ದಿನವಾದರೂ ಅವರಿಬ್ಬರು ದಾಂಪತ್ಯದಲ್ಲಿ ತೊಡಗಲೇಬಾರದು ಎಂದು ಹೇಳಲು, ಓಕೆ ಆಂಟಿ, ಥ್ಯಾಂಕ್ಸ್ ಎಂದಳು. ಈಗ ಒಳಗೆ ಹೋಗಿ ಮಾಯಾ ನೋಡಿದಳು. ಕಣ್ಣೀರಿನೊಂದಿಗೆ ಮಲಗಿದ್ದಳು ಯಾಮಿನಿ. ಏನು ಅತ್ತಿಗೆ, ಅಣ್ಣನಿಗೂ ನಿಮಗೂ ಮಧ್ಯೆ ಸಮಸ್ಯೆಯಾ ಎಂದು ಕೇಳಲು, ಹಾಗೆಲ್ಲ ಏನೂ ಇಲ್ಲ ಮಾಯಾ ಎಂದು ನಿಭಾಯಿಸಿದಳು. ಅವಳ ಕೈಯನ್ನು ಎಳೆದು ತನ್ನ ತಲೆಯ ಮೇಲಿಟ್ಟುಕೊಂಡಳು ಮಾಯಾ. ದಯವಿಟ್ಟು ಸತ್ಯ ಹೇಳಿ, ನಿಮಗೇನು ಸಮಸ್ಯೆ, ಅಣ್ಣ ನಿಮ್ಮನ್ನು ಟಾರ್ಚರ್ ಮಾಡುತ್ತಿದ್ದಾನಾ ಎಂದು ಕೇಳಲು ಅವಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಪ್ಲೀಸ್ ಮಾಯಾ, ಇದು ನಮ್ಮ ಸಮಸ್ಯೆ, ನಾವು ನೋಡಿಕೊಳ್ಳುತ್ತೇವೆ ಎಂದು ಕಣ್ಣೀರಿನಿಂದ ಹೇಳಲು, ಇಲ್ಲಿ ನೋಡಿ ಅತ್ತಿಗೆ, ನಮ್ಮ ಮನೆಗೆ ನೀವು ಬಾಳಲು ಬಂದಿದ್ದೀರಾ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿ. ಹಾಗಿರುವಾಗ ಹೇಗೆ ಅತ್ತಿಗೆ ನಿಮ್ಮ ಸಮಸ್ಯೆಯನ್ನು ಕಡೆಗಣಿಸಲು ಸಾಧ್ಯ? ದಯವಿಟ್ಟು ನೀವು ಸತ್ಯ ಹೇಳಿದರೆ ಮಾತ್ರ ಅದು ಏನು ಎತ್ತ ಎಂದು ಆರಂಭದಲ್ಲೇ ಸರಿಪಡಿಸಲು ಸಾಧ್ಯ. ಬೆಳೆಯಲು ಬಿಟ್ಟರೆ ಆಮೇಲೆ ಸರಿಪಡಿಸುವುದು ತುಂಬ ಕಷ್ಟ ಎಂದಳು. ಅದು ಬಂದು ಮಾಯಾ ಎಂದು ಹಿಂಜರಿದಳು. ಇಲ್ಲಿ ನೋಡಿ, ನನ್ನನ್ನು ನಾದಿನಿಯಾಗಿ ನೋಡಬೇಡಿ, ನಿಮ್ಮ ಫ್ರೆಂಡ್ ಅಂತ ಅಂದುಕೊಳ್ಳಿ. ನಿಮ್ಮ ಫ್ರೆಂಡ್ ಹತ್ತಿರ ಏನೇ ಇದ್ದರೂ ಮನಸ್ಸು ಬಿಚ್ಚಿ ಮಾತನಾಡುತ್ತೀರಲ್ವಾ, ಹಾಗೆ ಹೇಳಿ ಎಂದು ಬೇಡಿಕೊಂಡಳು. ಈಗಷ್ಟೇ ಯಾಮಿನಿ ಬಾಯಿ ಬಿಟ್ಟಳು. ಅಳು ತಡೆಯಲಾಗಲಿಲ್ಲ. 10 ನಿಮಿಷಕ್ಕೂ ಹೆಚ್ಚು ಅವಳ ಎದೆಯ ಮೇಲೆ ಹೊರಗೆ ಹತ್ತಳು. ಅವಳ ಬೆನ್ನನ್ನು ಸವರುತ್ತಾ ಕುಳಿತಿದ್ದಳು ಮಾಯಾ. ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದಳು ಯಾಮಿನಿ.
ಮದುವೆಯಾದ ದಿನವೇ ನನ್ನ ಕೈ ಕಾಲು ಕಟ್ಟಿ ಹಾಕಿ ತುಂಬ ಕೆಟ್ಟದಾಗಿ ನಡೆದುಕೊಂಡರು. ಬಾಯಿಗೂ ಬಟ್ಟೆ ಕಟ್ಟಿ ಹಾಕಿಬಿಟ್ಟರು. ಪ್ರೀತಿಯೇ ಇಲ್ಲ, ಆದರೆ ಯಾವುದಕ್ಕಾಗಿ ಹಾಗೆ ಮಾಡುತ್ತಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ. ಯಾವುದೋ ಕನಿಷ್ಕ ಹೆಸರನ್ನು ಹೇಳಿಕೊಂಡು ನನ್ನನ್ನು ಚಿತ್ರಹಿಂಸೆ ಮಾಡುತ್ತಿದ್ದಾರೆ. ಯಾರು ಎಂದು ಕೇಳಿದರೆ, ನೀನು ಕೂಡ ನನ್ನ ಹತ್ತಿರ ಅಥರ್ವನನ್ನು ನೆನೆಸಿಕೊಂಡು ತಾನೇ ಮಲಗುತ್ತೀಯಾ? ಹಾಗಿದ್ದಾಗ ನನ್ನ ಪ್ರೇಯಸಿಯನ್ನು ನೆನೆಸಿಕೊಂಡು ನಿನ್ನನ್ನು ಮುಟ್ಟುವುದರಲ್ಲಿ ಏನು ತಪ್ಪು ಅಂತ ಫಸ್ಟ್ ನೈಟ್ ದಿನವೇ ಕೇಳಿದರು. ಆಮೇಲೆ ಅದರ ಬಗ್ಗೆ ಕೇಳದೆ ಸುಮ್ಮನಿದ್ದು ಬಿಟ್ಟೆ. ಪ್ರತಿ ಬಾರಿ ನನ್ನೊಂದಿಗೆ ಸೇರಿದಾಗಲೂ ಜೀವ ಹೋಗುವ ಹಾಗೆ ನೋವಾಗುತ್ತೆ. ನನ್ನಿಂದ ಶಬ್ದ ಮಾಡಲು ಸಾಧ್ಯವಾಗುತ್ತಿಲ್ಲ. 4 ದಿನವಾಯಿತು. ನೈಟ್ ಟೈಮ್ ಬಂದರೆ ಸತ್ತು ಹೋಗುತ್ತೇನೆ ಅನ್ನಿಸುತ್ತೆ. ಪ್ರತಿದಿನ ಕೈ ಕಟ್ಟಿ ಬಾಯಿ ಕಟ್ಟಿ ನನ್ನನ್ನು ಚಿತ್ರಹಿಂಸೆ ಮಾಡುತ್ತಿದ್ದಾರೆ. ನನ್ನಿಂದ ಆಗುತ್ತಿಲ್ಲ, ಉಸಿರುಗಟ್ಟುತ್ತಿದೆ ಎಂದು ಅವಳು ತನ್ನೊಳಗೆ ಮಾತನಾಡಿಕೊಳ್ಳುತ್ತಿರಲು, ಅತ್ತಿಗೆ, ಯಾವುದಕ್ಕೆ ಇಷ್ಟೊಂದು ಯೋಚಿಸುತ್ತಿದ್ದೀರಾ? ಪ್ಲೀಸ್ ಸತ್ಯ ಹೇಳಿ ಎಂದಳು. ಮಾಯಾ, ನಿನ್ನೆ ನೈಟ್ ನನ್ನ ಬಾಯೆಲ್ಲ ಕಟ್ಟಿ ತುಂಬ ಹೊರಟಾಗಿ ನಡೆದುಕೊಂಡರು. ನೈಟ್ ನನ್ನ ಜೊತೆ ಇದ್ದು ಎಲ್ಲ ಮುಗಿದ ಮೇಲೆ ನನ್ನ ಹೊಟ್ಟೆಗೆ ಒದ್ದು ಕೆಳಗೆ ದೂಡಿಬಿಟ್ಟರು. ನೋವು ತಡೆಯಲಾಗಲಿಲ್ಲ. ಅದಕ್ಕಾಗಿಯೇ ಹೆದರಿಬಿಟ್ಟೆ. ನನಗೇನೋ ನನ್ನ ಮದುವೆಯಿಂದಾಗಿ ಅಥರ್ವ ಏನಾದರೂ ಸಂಚು ಮಾಡಿ ನಿನ್ನ ಅಣ್ಣನನ್ನು ಡಿಸ್ಟರ್ಬ್ ಮಾಡುತ್ತಿದ್ದಾನಾ ಎನ್ನಿಸುತ್ತಿದೆ. ಒಂದು ವೇಳೆ ಅಥರ್ವನ ಬಳಿ ಕೋಪ ತೋರಿಸಲು ಸಾಧ್ಯವಾಗದೆ ನಿನ್ನ ಅಣ್ಣ ಅವನ ಮೇಲಿನ ಕೋಪವನ್ನು ನನ್ನ ಮೇಲೆ ಈ ರೀತಿ ತೋರಿಸುತ್ತಿದ್ದಾರಾ ಎಂದು ನನಗೆ ಭಯವಾಗುತ್ತಿದೆ ಎಂದು ಅಳುತ್ತಲೇ ಹೇಳಲು ಅವಳಿಗೆ ಮನಸ್ಸು ಕೇಳಲಿಲ್ಲ. ಸರಿ ಬನ್ನಿ ಅತ್ತಿಗೆ ಎಂದವಳು ಅವಳನ್ನು ಕರೆದುಕೊಂಡು ಮನೆಗೆ ಹೋದಳು. ಅವಳ ರೂಮ್ಗೆ ಹೋಗಿ ಮಲಗಿಸಿಬಿಟ್ಟು ಕೆಳಗೆ ಬಂದಳು. ಅವಳ ಅಮ್ಮ ಹಾಲ್ನಲ್ಲಿ ಕುಳಿತು ಸೀರಿಯಲ್ ನೋಡುತ್ತಿರುವುದನ್ನು ಗಮನಿಸಿದವಳು, ಅಮ್ಮ, ಅತ್ತಿಗೆಗೆ ತುಂಬ ಹುಷಾರಿಲ್ಲ, ಅವರನ್ನು ಯಾರೂ ಡಿಸ್ಟರ್ಬ್ ಮಾಡಬೇಡಿ, ಅವರು ರೆಸ್ಟ್ ತೆಗೆದುಕೊಳ್ಳಲಿ, ನೀವು ಅವರ ರೂಮ್ ಕಡೆ ಹೋಗಬೇಡಿ ಅಮ್ಮ ಎಂದವಳು. ತಕ್ಷಣ ಅವಳು ಹೋಗಿದ್ದು ತನ್ನ ಅಣ್ಣನ ಆಫೀಸ್ಗೆ. ರೋಲಿಂಗ್ ಚೇರ್ನಲ್ಲಿ ಹೊರಗೆ ಕಣ್ಣು ಮುಚ್ಚಿ ಯೋಚನೆಯಲ್ಲಿದ್ದ ವಿಷ್ಣು ಪಟಾರ್ ಎಂದು ಬಾಗಿಲು ತೆರೆದುಕೊಂಡು ಒಳಗೆ ಹೋದವಳು ಅವನ ಶರ್ಟ್ ಹಿಡಿದು ಮೇಲೆತ್ತಿದಳು. ಮಾಯಾ, ಏನು ಮಾಡ್ತಾ ಇದೀಯಾ ಎಂದು ಅವನು ಕೇಳುವಾಗಲೇ, ನೀನೆಲ್ಲ ಮನುಷ್ಯನ ಇಲ್ಲ ಮೃಗನ ಎಂದ. ಅವಳ ಪ್ರಶ್ನೆಗೆ ಏನೂ ಅರ್ಥವಾಗದೆ ನೋಡಿದ ವಿಷ್ಣು. ಈ ಕತೆ ಇನ್ನೂ ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.